ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ದೀಪ್ಸ್ಕ್ರಿಯೇಷನ್ಗೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಫೆಬ್ರವರಿಲಿ 7 ದಿನ ಬರುತ್ತೆ ಫ್ರೆಂಡ್ಸ್. ಆ 7 ಡೇ ಸ್ಪೆಷಲ್ ಡೇ ನೇಮ್ ಬರುತ್ತೆ ಫ್ರೆಂಡ್ಸ್, ಅಂದ್ರೆ ವ್ಯಾಲೆಂಟೈನ್ಸ್ ಡೇ ವರ್ಗು. ಆ 7 ದಿನದ್ದು ಎಡಿಟಿಂಗ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಯಾಕಂದ್ರೆ ಬೇರೆ ಬೇರೆ ದಿನ ಬೇರೆ ಬೇರೆ ಆ ದಿನದಲ್ಲೇ ಅದೇನೆ ರೋಸ್ ಡೇ ಅಂತ ಬರುತ್ತೆ, ಪ್ರಪೋಸ್ ಡೇ ಅಂತ ಬರುತ್ತೆ, ವ್ಯಾಲೆಂಟೈನ್ಸ್ ಡೇ ದಿನ ಏನೇನೋ ಡೇಸ್ಗಳೆಲ್ಲ ಬರುತ್ತಲ್ವಾ ಫ್ರೆಂಡ್ಸ್. ಅದು ಎಲ್ಲಾದು ಟ್ಯುಟೋರಿಯಲ್ ಅಂತ ಅನ್ಕೊಡ್ತೀನಿ. ಇವತ್ತಿನ ಈ ವಿಡಿಯೋದಲ್ಲಿ ರೋಸ್ ಡೇ ನೋಡೋಣ ಫ್ರೆಂಡ್ಸ್. ಈ ವಿಡಿಯೋನ ಮುಂದೆ ಹೋಗೋಕ್ಕಿಂತ ಮುಂಚೆ ಯಾರಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅವ್ರು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದ್ರೆ ಇದೇ ತರ ಒಳ್ಳೆ ಒಳ್ಳೆ ಎಡಿಟಿಂಗ್ ಟ್ಯುಟೋರಿಯಲ್ಸ್ ನಿಮ್ಗೆ ತರ್ತಾ ಇರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಏನ್ ಗೊತ್ತಾ ಫ್ರೆಂಡ್ಸ್, ವಿಡಿಯೋನ ಲಾಸ್ಟ್ ವರ್ಗು ನೋಡ್ಬೇಕು ಫ್ರೆಂಡ್ಸ್ ನೀವು. ಯಾಕಂದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ನೀವು ಲಾಸ್ಟ್ ವರ್ಗು ನೋಡಿ, ಒಂದು ಲೈಕ್ ಕೊಡಿ. ಇದೇ ತರ ರೋಸ್ ಡೇದು 2 ವಿಡಿಯೋ ತಗೊಬರ್ತೀನಿ ಫ್ರೆಂಡ್ಸ್. ಇದು ಫಸ್ಟ್ ವಿಡಿಯೋ, 2 ವಿಡಿಯೋ ಆಗುತ್ತೆ ರೋಸ್ ಡೇದು. ಸರಿನಾ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ನೋಡಿ ಈ ಬ್ಯಾಕ್ಗ್ರೌಂಡ್ನ ಪಿಕ್ಸಾರ್ಟಲ್ಲಿ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ಮೇಲೆ ಇದನ್ನ ರೀಸೈಸ್ ಮಾಡಬೇಕು. ಯಾಕೆ ಅಂತ ಹೇಳಿದ್ದೀನಿ ಫ್ರೆಂಡ್ಸ್, ಹಳೆ ವಿಡಿಯೋಗಳಲ್ಲೆಲ್ಲ ನಿಮ್ಮ ಪಿಕ್ಸಲ್ ಕ್ವಾಲಿಟಿ ಕಮ್ಮಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ರೀಸೈಸ್ ಮಾಡ್ಬೇಕು. 3333 ಅಂತ ಹೊಡೆದು ರೀಸೈಸ್ ಅಂತ ಕೊಟ್ಟರೆ ಕೆಳಗಡೆ ಒಂದು ನಂಬರ್ ಬರುತ್ತೆ 2592 ಅಂತ. ಅಲ್ಲೇನು ನಂಬರ್ ಬರುತ್ತೋ ಅದನ್ನೇ ಕೊಡಿ. ಅದು ಆಗಿಲ್ಲ ಅಂದರೆ ಅದಕ್ಕಿಂತ ಒಂದು ನಂಬರ್ ಕಮ್ಮಿ ಕೊಡಿ. ರೀಸೈಸ್ ಆಯ್ತಲ್ವ ಫ್ರೆಂಡ್ಸ್. ಆಗಿದ ತಕ್ಷಣ ಸಾರಿ ಫ್ರೆಂಡ್ಸ್, ಇಲ್ಲಿ ಡ್ರಾ ಟೂಲ್ಗೂ ಪ್ರೆಸ್ ಮಾಡಬೇಕು. ಡ್ರಾ ಅಂತ ಇದೆಯಲ್ಲ ಅದ್ರ ಮೇಲೆ ಪ್ರೆಸ್ ಮಾಡ್ಕೋಬೇಕು. ಇದು ಡ್ರಾ ಅನ್ನೋದು ಡ್ರಾ ಟೂಲ್ ಅಂತ ಫ್ರೆಂಡ್ಸ್. ಇದನ್ನ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಇಲ್ಲಿ ಎಂಟಿ ಲೇಯರ್ನ ಚೂಸ್ ಮಾಡ್ಕೊಂಡಿರ್ಬೇಕು ನೀವು. ಎಂಟಿ ಲೇಯರ್ನ ಚೂಸ್ ಮಾಡ್ಕೊಂಡ್ಮೇಲೆ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಾನು ಇಲ್ಲಿ ಒಂದು ಫೋಸಲ್ಲಿ ಫೋಟೋ ತೆಗೆಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಈ ಫೋಸಲ್ಲಿ ನಾನು ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ. ಈ ಫೋಸ್ನ ಹಿಂಗೆ ಟಚ್ ಮಾಡಿದ್ರೆ ಅದು ಹೋಗ್ಬಿಡುತ್ತೆ ಫ್ರೆಂಡ್ಸ್, ಅಳ್ಳಾಡಲ್ಲ, ತಿರ್ಗಾ ಶೇಕ್ ಆಗಲ್ಲ. ಅದನ್ನ ನೀವು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಟ್ರಾನ್ಸ್ಫಾರ್ಮ್ ಅಂತ ಮಾಡ್ಕೋಬೇಕು. ಈ ಥರ ಟ್ರಾನ್ಸ್ಫಾರ್ಮ್ ಕರೆಕ್ಟಾಗಿ ಇಷ್ಟಕ್ಕೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟಕ್ಕೆ ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ರೈಟ್ ಕೊಡಿ. ರೈಟ್ ಕೊಟ್ಟಾದ್ಮೇಲೆ ಆ ಲೇಯರ್ಸ್ ಇರುತ್ತಲ್ವ, ಅದಕ್ಕೆ ಎರೇಸರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಎರೇಸರ್ನ ಸೆಲೆಕ್ಟ್ ಮಾಡ್ಕೊಂಡು ಇದ್ರ ಒಪಾಸಿಟಿ 50 ಇಕ್ಕಿ, ಹಾರ್ಡ್ನೆಸ್ಸು 50 ಇಕ್ಕಿ ಫ್ರೆಂಡ್ಸ್. ಸೈಜ್ ನಿಮ್ಗೆ ಇಷ್ಟ ಬಂದಂಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಸೈಜ್ ನಿಮ್ಗೆ ಇಷ್ಟ ಬಂದಂಗೆ ಇಟ್ಕೊಂಡು ಈ ಲೇಯರ್ ಸೆಲೆಕ್ಟ್ ಆಗಿರಬೇಕು ಫ್ರೆಂಡ್ಸ್. ಈ ಲೇಯರ್ ಸೆಲೆಕ್ಟ್ ಆಗಿದ್ರೆ ಅವಾಗ ಈ ಥರ ಮಾಡಿ ಫ್ರೆಂಡ್ಸ್. ಯಾಕಂದರೆ ಬ್ಯಾಕ್ಗ್ರೌಂಡು ಅದು ಮರ್ಜ್ ಆಗಬೇಕು. ತುದಿಲಿ ಈ ಥರ ಅಳಿಸ್ಕೊಳ್ಳಿ ಫ್ರೆಂಡ್ಸ್. ಫಸ್ಟು ಈ ಥರ ಲೈನ್ ಎಲ್ಲ ಕಾಣಿಸ್ಬಾರ್ದು. ಅಳಿಸ್ಕೊಂಡು ಆಯ್ತಲ್ವಾ, ಅಳಿಸ್ಕೊಂಡಾದ್ಮೇಲೆ ಬಿಡಿ ಫ್ರೆಂಡ್ಸ್. ಈ ಥರ ಆದಮೇಲೆ ಇಲ್ಲಿ ಪ್ಲಸ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಎಂಟಿ ಲೇಯರ್ನ ಚೂಸ್ ಮಾಡಬೇಕು ಫ್ರೆಂಡ್ಸ್. ಚೂಸ್ ಮಾಡಿದ್ಮೇಲೆ ಈ ಥರ ಒಂದು ಲೇಯರ್ ಬರುತ್ತೆ. ಅದನ್ನ ಬ್ಯಾಕ್ಗ್ರೌಂಡ್ ಇಲ್ಲಿದೆ, ಮಾಡಲ್ ಇಲ್ಲಿದೆ, ಅದ್ರ ಸೆಂಟ್ರಲ್ ನೀವು ಇಕ್ಬೇಕಾಗುತ್ತೆ. ಇಕ್ಕಿದ್ಮೇಲೆ ಇಲ್ಲಿ ಬ್ರಷ್ ಅಂತ ಒಂದು ಕಾಣಿಸ್ತಾ ಇದೆ ಅಲ್ವಾ, ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನ ಬ್ರಷ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕಲರ್ಸ್ ಬರುತ್ತೆ. ಇಲ್ಲಿ ಬ್ಲ್ಯಾಕ್ ಕಲರ್ ಚೂಸ್ ಮಾಡ್ಕೊಳ್ಳಿ, ರೈಟ್ ಕೊಡಿ. ಬ್ರಷ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಪಾಸಿಟಿ 30 ಇಟ್ಕೊಳ್ಳಿ ಫ್ರೆಂಡ್ಸ್. ಸೈಜು ನಾನು ಎಷ್ಟು ಇಕ್ಕಿದ್ದೀನಿ ಅಷ್ಟೇ ಇಕ್ಬೋದು. ಹಾರ್ಡ್ನೆಸ್ಸು 13 ಇಟ್ಕೊಂಡಿದ್ದೀನಿ. ಸೈಜ್ ನೋಡಿ ಫ್ರೆಂಡ್ಸ್, ಎಷ್ಟು ಬೇಕಾದ್ರೂ ಇಟ್ಕೋಬೋದು. ಶ್ಯಾಡೋಸ್ನ ಕ್ರಿಯೇಟ್ ಮಾಡೋದು ಫ್ರೆಂಡ್ಸ್. ಶ್ಯಾಡೋಸ್ ಹೇಗೆ ಕ್ರಿಯೇಟ್ ಮಾಡೋದು ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಲ್ಲ ನನ್ನ ಚಾನಲಲ್ಲಿ ವೀಡಿಯೋ ಇದೆ, ನೀವು ಹೋಗಿ ನೋಡ್ಬೋದು ಫ್ರೆಂಡ್ಸ್. ಈ ಥರ ಕ್ರಿಯೇಟ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲೆ ಒಂದು ಡೀಟೇಲ್ಡ್ ವೀಡಿಯೋ ಮಾಡಿದ್ದೀನಿ ಶ್ಯಾಡೋಸ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಬೇಸಿಕ್ಸ್ ಎಲ್ಲ ಒಂದು ಬೇಸಿಕ್ ಅಂತ ಒಂದು ಪ್ಲೇ ಲಿಸ್ಟ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ನೋಡ್ಕೋಬೋದು ನೀವು. ನೋಡಿ ಈ ಥರ ಶ್ಯಾಡೋಸ್ ಕ್ರಿಯೇಟ್ ಆಯ್ತಲ್ವಾ. ಈ ಮೂರೂ ಮರ್ಜ್ ಮಾಡಿ ಫ್ರೆಂಡ್ಸ್. ಮರ್ಜ್ ಕೊಡಿ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಮರ್ಜ್ ಮಾಡಿ. 3 ಮರ್ಜ್ ಆಯ್ತಲ್ವಾ, ರೈಟ್ ಕೊಡಿ. ರೈಟ್ ಕೊಟ್ಟಾದ್ಮೇಲೆ ತಿರ್ಗಾ ಇಲ್ಲ ಆ್ಯಡ್ ಫೋಟೋ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಆ್ಯಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ಒಂದು ಫೋಟೋ ಕೊಟ್ಟಿರ್ತೀನಿ. ನಿಮ್ಗೆ ಇಲ್ಲಿ ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ಸು ಮತ್ತು ಈ ಫೋಟೋ ಎಲ್ಲ ನಿಮ್ಗೆ ಫುಲ್ಲು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಅಲ್ಲಿಂದ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಎರೇಸರ್ದು ಒಂದು ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಎರೇಸ್ ಮಾಡಿ ಫ್ರೆಂಡ್ಸ್. ಇಲ್ಲ ಈಚೆ ಬಂದಿರೋದೆಲ್ಲ ಎರೇಸ್ ಮಾಡಿ, ಒಳಗಡೆ ಇರೋದ್ರಲ್ಲಿ ಈ ಕಡ್ಡಿ ಎರೇಸ್ ಮಾಡಿ, ಮತ್ತು ಇಲ್ಲಿ ಬ್ರೌನ್ ಆಗಿ ಏನೇನು ಕಾಣ್ತಾ ಇದೆ ಎಲ್ಲ ಎರೇಸ್ ಮಾಡಿ ಫ್ರೆಂಡ್ಸ್. ಯಾಕಂದರೆ ನಮ್ಮ ಪಿಕ್ಚರು ಫುಲ್ಲು ಡೀಟೇಲ್ಸ್ ಆಗಿರ್ಬೇಕು ಫ್ರೆಂಡ್ಸ್. ನೋಡಿ ಈ ಥರ ಎರೇಸ್ ಮಾಡಿ, ಇನ್ನೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳಿ ಇದನ್ನು ಅಷ್ಟೇ. ಇದನ್ನು ರೈಟ್ ಅಂತ ಕೊಡಿ.
ರೈಟ್ ಅಂತ ಕೊಟ್ಮೇಲೆ ಇದನ್ನ ಇಲ್ಲಿ ಡ್ರಾ ಅಂತ ಇರುತ್ತಲ್ವ ಅದ್ರ ಮೇಲೆ ಹೋಗಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಕೊಡಿ ಫ್ರೆಂಡ್ಸ್. ಸೇವ್ ಆಗಿರುತ್ತೆ. ಸ್ನ್ಯಾಪ್ಸೀಡ್ ಆ್ಯಪ್ನ ಓಪನ್ ಮಾಡಬೇಕು ಫ್ರೆಂಡ್ಸ್. ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಸ್ನ್ಯಾಪ್ಸೀಡ್ ಅಂತ ಹೊಡೆದ್ರೆ ಬರುತ್ತೆ. ನಾನು ಆಗಲೇ ಈ ಫೋಟೋ ಮಾಡಿದ್ದೀನಿ, ಅದಕ್ಕೋಸ್ಕರ ಹಾಕಿ ತೋರಿಸ್ತಾ ಇದ್ದೀರಿ. ಆ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಡ್ ಮಾಡ್ಕೊಂಡ್ಮೇಲೆ ಈ ಥರ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ. ಮತ್ತು ಟೂಲ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಗ್ರೈನಿ ಫಿಲಮ್ ಅಂತ ಒಂದು ಕಾಣಿಸ್ತಾ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಕಲರ್ ಟೋನ್ ಒಂದು ಬರುತ್ತೆ ಫ್ರೆಂಡ್ಸ್. ಅದನ್ನ ಗ್ರೈನ್ ಇದೆ ಅಲ್ವಾ, ಇಲ್ಲಿ ಪ್ರೆಸ್ ಮಾಡಿದ್ರೆ ಗ್ರೈನ್ ಕಾಣುತ್ತೆ, ಅದನ್ನು ಚೂಸ್ ಮಾಡ್ಕೊಂಡು ಈ ಕಡೆ ಈ ಥರ ಎಳಿರಿ ಫ್ರೆಂಡ್ಸ್. ಮೇಲ್ಗಡೆ ನಿಮ್ಗೆ ಕಾಣ್ತಾ ಇರ್ಬೋದು ಜಾಸ್ತಿ ಕಮ್ಮಿ, ಅದನ್ನು ಈ ಕಡೆ ಫುಲ್ 100% ಕಮ್ಮಿ ಇಕ್ಕಿ ರೈಟ್ ಮಾಡಿ ಇದನ್ನು ತಿರ್ಗಾ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡಿ ಫ್ರೆಂಡ್ಸ್. ಸೇವ್ ಮಾಡಿದ್ಮೇಲೆ ತಿರ್ಗಾ ಪಿಕ್ಸಾರ್ಟಿಗೆ ಬನ್ನಿ. ಪಿಕ್ಸಾರ್ಟಿಗೆ ಬಂದ್ಬಿಟ್ಟು ವಾಪಸ್ ಆ ಫೋಟೋನ ಓಪನ್ ಮಾಡ್ಕೊಳ್ಳೋಣ. ಇಲ್ಲಿ ಫ್ರೆಂಡ್ಸ್ ನಾವು ಸೇವ್ ಮಾಡಿದ್ದು ಸ್ನ್ಯಾಪ್ಸೀಡ್ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಇದನ್ನ ಚೂಸ್ ಮಾಡ್ಕೊಳ್ಳೋಣ. ಚೂಸ್ ಮಾಡ್ಕೊಂಡ್ಮೇಲೆ ನೋಡಿ ಫ್ರೆಂಡ್ಸ್, ಇದು ರೋಸ್ ಡೇಗ್ ಅಲ್ವಾ ಮಾಡಿರೋದು, ಒಂದು ಥರ ಫುಲ್ ರೋಸ್ ಆಗಿದೆ. ಆ್ಯಡ್ ಫೋಟೋ ಮೇಲೆ ತಿರ್ಗಾ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ರೋಸ್ದು PNG ಕೊಟ್ಟಿರ್ತೀನಿ, PNGನ ನೀವು ಆ್ಯಡ್ ಅಂತ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡ್ಮೇಲೆ ಇದನ್ನ ಈ ಡಾಟ್ ಇಟ್ಕೊಂಡು ಈ ಕಡೆ ಎಳಿಬೇಕು ಫ್ರೆಂಡ್ಸ್. ಅವಾಗ ಅದು ರೊಟೇಟ್ ಆಗುತ್ತೆ. ರೊಟೇಟ್ ಆದಮೇಲೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ರೋಸ್ ಯಾವ ಸೈಜ್ ಇರುತ್ತೆ ನಾವು ಕೈಯಲ್ಲಿ ಇಟ್ಕೊಂಡ್ರೆ ಯಾವ ಸೈಜ್ ಇರುತ್ತೆ ಆ ಸೈಜಿಗೆ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡ್ರೆ ಚಿಕ್ಕದಾಗಿ ಮಾಡ್ಕೊಂಡು ಇಲ್ಲಿ ಎರೇಸರ್ನ ತೊಗೊಂಡು ಇಲ್ಲಿ ಅಳಿಸಿ ಫ್ರೆಂಡ್ಸ್. ಈ ಥರ ಅಳಿಸಾದ್ಮೇಲೆ ರೈಟ್ ಕೊಡಿ. ರೈಟ್ ಕೊಟ್ಟಾದ್ಮೇಲೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ಗಳು ಕಾಣಿಸುತ್ತಲ್ವ, ಅದರಲ್ಲಿ ಅಡ್ಜಸ್ಟ್ಮೆಂಟ್ನ ಚೂಸ್ ಮಾಡಿ ಫ್ರೆಂಡ್ಸ್. ಅಡ್ಜಸ್ಟ್ಮೆಂಟ್ನ ಚೂಸ್ ಮಾಡಿ ಬ್ರೈಟ್ನೆಸ್ ಕಮ್ಮಿ ಕೊಡಿ. ಇದ್ರದ್ದು ಬ್ರೈಟ್ನೆಸ್ ಕಮ್ಮಿ ಕೊಟ್ಟಾದ್ಮೇಲೆ ಕಾಂಟ್ರಾಸ್ಟ್ ಸ್ವಲ್ಪ ಕಮ್ಮಿ ಮಾಡಿ. ಕಮ್ಮಿ ಆಯ್ತಲ್ವ, ತಿರ್ಗಾ ಸ್ಯಾಚುರೇಷನ್ನು ಕಮ್ಮಿ ಮಾಡಿ ಸ್ವಲ್ಪ. ತಿರ್ಗಾ ಬ್ರೈಟ್ನೆಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ ಇನ್ನು, ಯಾಕಂದರೆ ಈ ಕಲರು ಮ್ಯಾಚ್ ಆಗಬೇಕು. ಅದ್ರದ್ದು ಹ್ಯೂ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ಅದನ್ನ ಹ್ಯೂಗೆ ಹೋಗಿ ಸ್ವಲ್ಪ 8ವರೆಗೂ ಇಟ್ಕೊಂಡಿದ್ದೀನಿ, 8ವರೆಗೂ ಇಟ್ಕೊಳ್ಳಿ, ಕ್ಲಿಕ್ ಮಾಡ್ಕೊಳ್ಳಿ. ಆಯಿತು ಫ್ರೆಂಡ್ಸ್, ಇವತ್ತಿನ ಈ ಫೋಟೋ ರೆಡಿಯಾಗಿದೆ. ಇದನ್ನ ನೀವು ಡ್ರಾ ಟೂಲ್ಗೆ ಹೋಗಿ ತಿರ್ಗಾ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋದಲ್ಲಿರೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.